ಹಾಯ್ ಗಾಯ್ಸ್, ನಮಸ್ಕಾರ ಎಲ್ರಿಗೂ. ಇವತ್ತು ನೀವು ನೋಡ್ತಾ ಇದ್ದೀರಾ ಆಡಿ A8. ಇದು ನೋಡ್ತಾ ಇದ್ದೀರಾ, ಇದರ ಕೀ ಆಡಿಯ ತುಂಬ ಎಕ್ಸ್ಪೆನ್ಸಿವ್ ಮತ್ತು ಟಾಪ್ ಎಂಡ್ ಮಾಡಲ್ನ ಸೆಡನ್ ಲಕ್ಸುರಿ ಕಾರ್ ಇದು. ಮೊದಲನೇದಾಗಿ ಯಾರು ಕಾರ್ ಕನ್ನಡಿಗ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಇಂತಹ ಕಾರ್ ವ್ಲಾಗ್ಸ್ಗಳು, ಲಕ್ಸುರಿ ಕಾರ್ ವ್ಲಾಗ್ಸ್ಗಳು ನಮ್ಮ ಕನ್ನಡದಲ್ಲಿ. ಆಡಿ A8ನ ಪ್ರೈಸಲ್ಲಿ ನೋಡೋದಾದರೆ 1.3 ಕೋಟಿಯಿಂದ 1.56 ಕೋಟಿವರೆಗೆ ಇದೆ. ಆಡಿ A8 ಎಲ್ ಎಡಿಷನ್ ಇದು. ಎಲ್ ಅಂದರೆ ಲಾಂಗೆಸ್ಟ್ ಎಡಿಷನ್. 13 ಸೆಂಟಿಮೀಟರಷ್ಟು ಆಡಿಯ ಡೈಮೆನ್ಷನನ್ನು ಎಕ್ಸ್ಪ್ಯಾಂಡ್ ಮಾಡಲಾಗಿದೆ. 38% ಹೈ ಸ್ಟ್ರೆಂತ್ ಅಲ್ಯೂಮಿನಿಯಂ ಪಾರ್ಟ್ಸಲ್ಲಿ ಮಾಡಲಾಗಿದೆ ಆಡಿ A8ನ ಬಾಡಿ ಸ್ಟ್ರಕ್ಚರಿಗೆ. ಆಲ್ ವೀಲ್ ಸ್ಟೇರಿಂಗ್ ಜೊತೆಗೆ ಬರುತ್ತೆ ಈ ಹೊಸ ಆಡಿ A8. ಅಂದರೆ ಇಂಡಿಪೆಂಡೆಂಟ್ ಆಗಿ ಆಕ್ಸಲ್ ಟರ್ನ್ ಆಗುತ್ತೆ ಪ್ರತಿ ವೀಲಿಂದು. ಅಯೋನೈಸರ್ ಏರ್ ಪ್ಯೂರಿಫೈಯರ್ ಇದೆ ಕಾರಲ್ಲಿ. ಮತ್ತು ಆಪ್ಷನಲ್ ಪ್ಯಾಕೇಜಲ್ಲಿ ನೋಡೋದಾದರೆ 23 ಸ್ಪೀಕರಿಂದ ಆಪ್ಷನಲ್ ಪ್ಯಾಕೇಜ್ ಬರುತ್ತೆ, ಅದು 1920 ವ್ಯಾಟ್ಸಿಂದು. ಮತ್ತು ಸೇಫ್ಟಿಯಲ್ಲಿ ನೋಡೋದಾದರೆ ಗಾಡಿಯಲ್ಲಿ 8 ಏರ್ಬ್ಯಾಗ್ ಸ್ಟ್ಯಾಂಡರ್ಡ್ ಇದೆ. ಹಾಗೆ 10 ಏರ್ಬ್ಯಾಗ್ಸ್ಗೆ ಕೂಡ ಅಪ್ಗ್ರೇಡ್ ಮಾಡ್ಬೋದು. ಮತ್ತು ABS ಮತ್ತು ABD, ಬ್ರೇಕ್ ಅಸಿಸ್ಟ್, ಹಿಲ್ ಅಸಿಸ್ಟ್, ವೆಹಿಕಲ್ ಸ್ಟೆಬಿಲಿಟಿ ಕಂಟ್ರೋಲ್, 360 ಡಿಗ್ರಿ ಸರೌಂಡಿಂಗ್ ಕ್ಯಾಮ್ರಾ ಎಲ್ಲ ಇದೆ. ಆ್ಯಕ್ಟಿವ್ ರಡಾರ್ ಗೈಡೆಡ್ ಕ್ರೂಸ್ ಕಂಟ್ರೋಲ್ ಇದೆ ಫ್ರಂಟಲ್ಲಿ. ಬನ್ನಿ ನೋಡೋಣ ಗಾಡೀಲಿ ಏನೇನಿದೆ ಅಂತ. ಇದು ನೋಡ್ತಾ ಇದ್ದೀರಾ ಆಡಿಯೋ ಲೋಗೋ, ಕ್ವಾಟ್ರೋ ಬ್ಯಾಜಿಂಗ್ ಅಂದರೆ 4 ವೀಲ್ ಡ್ರೈವಿಂದು. ಇಲ್ಲಿ ನೋಡ್ತಾ ಇದ್ದೀರಾ HD ಮ್ಯಾಟ್ರಿಕ್ಸ್ ಲೇಸರ್ LED OLED ಲ್ಯಾಂಪ್ ಇದು. ಇಲ್ಲಿ ನೋಡ್ತಾ ಇದ್ದೀರಾ ಕ್ಯೂಬ್ ಟೈಪಲ್ಲಿ OLED ಲ್ಯಾಂಪ್ಸ್, ಸ್ಟ್ರಿಪ್ ಜೊತೆಗೆ DRL ಇದೆ. ಕೆಳಗೆ ನೋಡೋದಾದರೆ ರಡಾರ್ ಗೈಡೆಡ್ ಕ್ರೂಸ್ ಕಂಟ್ರೋಲ್ನ ಸೆನ್ಸರ್. ಮತ್ತು ಇಲ್ಲಿ ನೋಡ್ತಾ ಇದ್ದೀರಾ 18 ಇಂಚಸ್ನ ವೀಲ್, 19 ಇಂಚಸ್ ಕೂಡ ಆಪ್ಷನ್ ಇದೆ. ಕಂಟಿನ್ಯೂಸ್ ಡ್ಯಾಂಪಿಂಗ್ ಟೈರ್ಸ್ ಇದು. ಮತ್ತು ಗಾಡಿಯ ಡೈಮೆನ್ಷನ್ ಬಗ್ಗೆ ನೋಡೋದಾದರೆ 5.3 ಮೀಟರ್ಸಿಂದ ಲೆಂತ್ ಇದೆ ಟೋಟಲ್, 1.5 ಮೀಟರ್ಸಿಂದ ಹೈಟ್ ಇದೆ. ಗ್ರೌಂಡ್ ಕ್ಲಿಯರೆನ್ಸ್ ಕೂಡ ತುಂಬ ಒಳ್ಳೆಯೇ ಇದೆ. ಕ್ರೋಮ್ ಆಕ್ಸೆಂಟ್ ಗಾಡಿಯಲ್ಲಿ ಹೊರಗಡೆ ಮತ್ತು ಒಳಗೆ ಕೂಡ ಹಾಕಿದ್ದಾರೆ. ಇಲ್ಲಿ ನೋಡ್ತಾ ಇದ್ದೀರಾ ಇದು ಒಂದು ಲಕ್ಸುರಿ ಮತ್ತು ತುಂಬ ಒಳ್ಳೆಯ ಕಾರಿನ ಫೀಲ್ ಕೊಡುತ್ತೆ. ವೋರ್ವೇಮ್ ಇದು. ಇಲ್ಲಿ ನೋಡ್ಬೋದು ಡೋರ್ ಪಿಲ್ಲರ್ಸ್ನೆಲ್ಲ ಕ್ರೋಮ್ ಆಕ್ಸೆಂಟ್ ಇದೆ. ಹಾಗೆ ಇದು ನೋಡ್ತಾ ಇದ್ದೀರಾ ಆಡಿ A8ನ ಬ್ಯಾಕ್ ಲುಕ್. ಮೇಲೆ ಶಾರ್ಕ್ ಫಿನ್ ಆ್ಯಂಟನ ಇದೆ. ಇದು LED ಟೇಲ್ ಲ್ಯಾಂಪ್ನ ಸ್ಟ್ರಿಪ್ ಇದೆ. ಪೂರ್ತಿ ಗಾಡಿ ಕವರ್ ಮಾಡುತ್ತೆ. ಆಡಿ ಲೋಗೋ, A8 ಎಲ್ನ ಬ್ಯಾಜಿಂಗ್, ಎಲ್ ಅಂದರೆ ಲಾಂಗೆಸ್ಟ್ ಎಡಿಷನ್. ಮತ್ತು 55 TFSIನ ಬ್ಯಾಜಿಂಗ್ ಇದೆ. ಇದು ಟಾಪ್ ಎಂಡ್ ವೇರಿಯಂಟ್. ರಿಯರ್ ಪಾರ್ಕಿಂಗ್ ಸೆನ್ಸರ್ಸ್ ಇದೆ. ಇಲ್ಲೂ ಕೂಡ ಕ್ರೋಮ್ ಆಕ್ಸೆಂಟ್. ಒಂದು ಕ್ಯಾಮ್ರಾ ಇದೆ ಇಲ್ಲಿ. ಬನ್ನಿ ಬೂಟ್ ಓಪನ್ ಮಾಡಿ ನೋಡೋಣ. ಇಲ್ಲಿ ನೀವು ನೋಡ್ತಾ ಇದ್ದೀರಾ 505 ಲೀಟರ್ನ ಬೂಟ್ ಸ್ಪೇಸ್. ಹಾಗೆ ಈ ಒಂದು ಸೆಗ್ಮೆಂಟಲ್ಲಿ ನೋಡೋದಾದರೆ ಮರ್ಸಿಡಿಸ್ S ಕ್ಲಾಸಿನ ಬೂಟ್ ಸ್ಪೇಸ್ ಕೂಡ 480 ಲೀಟರ್ಸಿಂದ ಬರುತ್ತೆ. ಇಲ್ಲಿ ನೋಡ್ತಾ ಇದ್ದೀರಾ ಆಡಿಯೋ ಸ್ವಲ್ಪ ಆಕ್ಸೆಸರೀಸ್ ಎಲ್ಲ ಇದೆ. ಫಸ್ಟ್ ಏಡ್ ಕಿಟ್ ಜೊತೆಗೆ ವೆಂಟ್ಸ್ ಇದೆ, ಏರ್ ವೆಂಟ್ಸ್ ಇದೆ ಅಷ್ಟೇ, AC ವೆಂಟ್ ಏನೂ ಅಲ್ಲ. ಮತ್ತು ಇಲ್ಲಿ ಕೂಡ ಸ್ವಲ್ಪ ವೆಂಟಿಂಗ್ಸ್. ಕೆಳಗೆ ನೋಡೋದಾದರೆ ಒಂದು 18 ಇಂಚಸ್ಸಿಂದು ಸ್ಪೇರ್ ವೀಲ್ ಇದೆ. ಸ್ವಲ್ಪ ಟೂಲ್ ಕಿಟ್ ಎಲ್ಲ ಇದೆ. ಎಲೆಕ್ಟ್ರಿಕಲಿ ಕ್ಲೋಸ್ ಮಾಡುವಂಥ ಬೂಟ್ ಇದು. ಫ್ಯೂಲ್ ಲಿಡ್. 82 ಲೀಟರ್ನ ಫ್ಯೂಲ್ ಟ್ಯಾಂಕ್ ಬರುತ್ತೆ. ಆ್ಯಾವ್ರೇಜ್ ಕೊಡುತ್ತೆ 15ರಿಂದ 17ವರೆಗೆ. ಹೈವೇಯಲ್ಲಿ, ಸಿಟಿಯಲ್ಲಿ ಒಂದು 12ವರೆಗೆ ಎಕ್ಸ್ಪೆಕ್ಟ್ ಮಾಡ್ಬೋದು ಅಷ್ಟೇ. ಇದು ನೋಡ್ತಾ ಇದ್ದೀರಾ ಸೈಡ್ ಡಿಸೈನಲ್ಲಿ. ಇದು ನೋಡ್ತಾ ಇದ್ದೀರಾ ಆಡಿಯೋ ಬ್ಯಾಕ್ ಡೋರ್. ಬ್ಲ್ಯಾಕ್ ಫಿನಿಷಲ್ಲಿದೆ. ಇದು ಬ್ಲ್ಯಾಕ್ ಲೆದರ್ ಫಿನಿಷಲ್ಲಿ, ಜೊತೆಗೆ ಇಲ್ಲಿ ವೆಲ್ವೆಟಿ ಕುಷನ್ ಫಿನಿಷಲ್ಲಿ, ಕ್ರೋಮ್ ಗಾರ್ನಿಷ್ನಲ್ಲಿ ಡೋರ್ ಹ್ಯಾಂಡಲ್. ಮತ್ತು ಇಲ್ಲಿ ಒಂದು ಗ್ಲಾಸಿ ಫಿನಿಷ್ನಲ್ಲಿ ಬ್ಲಾಕ್ ಇದೆ. ಹಾಗೆ ಒಂದು ಡೋರ್ ನಾಬ್ ಇದೆ, ಪವರ್ ವಿಂಡೋ ಕಂಟ್ರೋಲ್ಸ್ ಮತ್ತು ಕರ್ಟನ್ಸಿಂದು. ಒಂದು ಆಡಿಯೋ ಕಪ್ ಇದೆ, ಡೋರ್ ಬಿನ್, ಬ್ಯಾಂಗ್ ಆ್ಯಂಡ್ ಲುಫ್ಸರ್ನ 16 ಸ್ಪೀಕರ್ ಜೊತೆಗೆ ಬರುತ್ತೆ ಆಡಿ A8. ಇದು ನೋಡ್ತಾ ಇದ್ದಾರೆ ಬ್ಯಾಕ್ ಸೀಟ್. ತುಂಬ ಲಕ್ಸುರಿ ಫೀಲ್ ಇದೆ. ಹಾಗೆ ತುಂಬ ಅಂದರೆ ತುಂಬ ಲೆಗ್ ಸ್ಪೇಸ್. ಇಲ್ಲಿ ನೋಡ್ಬೋದು ಒಂದು ಎಕ್ಸ್ಟ್ರಾ ಸೀಟ್ ಇಡೋಷ್ಟು ಲೆಗ್ ಸ್ಪೇಸ್ ಇದೆ. ಇದು ನೋಡ್ತಾ ಇದ್ದೀರಾ ಸೀಟ್. ಬನ್ನಿ ಒಳಗೆ ಕೂತ್ಕೊಂಡು ನೋಡೋಣ.
ಇಲ್ಲಿ ಕೂಡ ಒಂದು ಲಕ್ಸುರಿ ಫೀಲ್ ಕೊಡುತ್ತೆ, ಕಾರ್ಪೆಟ್ನಲ್ಲಿ ಕೂಡ ನೋಡ್ಬೋದು, ಒಂದು ಕುಷನ್ ಟೈಪಲ್ಲಿ ಇದೆ. ಮತ್ತು ಇಲ್ಲಿ ಮ್ಯಾಗ್ಝಿನ್ ಹೋಲ್ಡರ್, ಇದು ನೋಡ್ತಾ ಇದ್ದೀರಾ 10.1 ಇಂಚಸ್ ಇಂದು ಸ್ಕ್ರೀನ್. ಆ್ಯಂಡ್ರಾಯ್ಡ್ ಫೀಚರ್ ಜೊತೆಗೆ ಬರುತ್ತೆ. ಇದು ಪ್ರೀ ಇನ್ಸ್ಟಾಲ್ ಆಗಿರೋ ಆ್ಯಂಡ್ರಾಯ್ಡ್ ಆ್ಯಪ್ಸ್ ಕೂಡ ಇದೆ ಇದರಲ್ಲಿ. ಬನ್ನಿ ಆನ್ ಮಾಡಿ ನೋಡೋಣ. ಇಲ್ಲಿ ಒಂದು ಕ್ಯಾಮ್ರಾ ಕೂಡ ಇದೆ. ಈ ಸ್ಕ್ರೀನ್ನ ಲೇಔಟ್ ಹೇಗಿದೆ ಅಂದರೆ, ಮೆನು ಸೆಟ್ಟಿಂಗ್ಸ್ ಇದೆ, ಕಾರಿನ ಸೆಟ್ಟಿಂಗ್ಸ್ ಎಲ್ಲ ಇದೆ. ಬಟ್ ಸೆಟ್ಟಿಂಗ್ಸಲ್ಲಿ ಹೋದಾಗ ಸೇಮ್ ಆ್ಯಂಡ್ರಾಯ್ಡ್ ಫೋನ್ ಹೇಗೆ ಯೂಸ್ ಮಾಡ್ತಿರೋ ಅದೇ ಟೈಪಿಂದು ಇಲ್ಲಿ ನೋಡ್ಬೋದು ನೀವು. ಸೇಮ್ ಆ್ಯಂಡ್ರಾಯ್ಡ್ ಫೋನ್ ಹೇಗಿದೆ ಅದೇ ರೀತಿ. ಇಲ್ಲಿಂದ ಫ್ರಂಟಿನೆಲ್ಲ ಕಂಟ್ರೋಲ್ ಮಾಡ್ಬೋದು. ಮೀಡಿಯಾ ಇದೆ, ಸೌಂಡ್ ಇದೆ, ಮ್ಯಾಪ್ ಇದೆ. ಇದು ಕಾರಿನ ಬಗ್ಗೆ, ಕಾರಿನ ಇನ್ಫಾರ್ಮೇಷನ್, ಡ್ರೈವಿಂಗ್ ಎಷ್ಟಾಗಿದೆ, ಫ್ಯೂಯಲ್ ಕನ್ಸಂಪ್ಷನ್, ರೇಂಜ್, ಸ್ಪೀಡ್, ಆ್ಯಾವ್ರೇಜ್ ಸ್ಪೀಡ್ ಎಲ್ಲ ನೋಡ್ಬೋದು ಇದರಲ್ಲಿ. ಕಾರ್ಪೆಟ್ಟು ತುಂಬ ಒಳ್ಳೆಯೇ ಕೊಟ್ಟಿದ್ದಾರೆ ಈ ಮಾಡೆಲಲ್ಲಿ. ಇಲ್ಲಿ ನೋಡ್ಬೋದು 2 AC ವೆಂಟ್. ಇದಕ್ಕೆ ಹ್ಯಾಪ್ಟಿಕ್ ಫೀಡ್ಬ್ಯಾಕ್ ಜೊತೆಗೆ ಬರುತ್ತೆ. ಇಲ್ಲಿ ಬಟನ್ ಏನೂ ಇಲ್ಲ, ಹೀಗೆ ಸ್ಲೈಡ್ ಮಾಡಬೇಕು. ಇಲ್ಲೊಂದು ಸಣ್ಣ ಕಂಪಾರ್ಟ್ಮೆಂಟ್, ಇದರಲ್ಲಿ ಆಸ್ಟ್ರೇ ಇದೆ. ಈ ಸೈಡಲ್ಲಿ 12 ಸಾಕೆಟ್ ಇದೆ. ಇಲ್ಲಿ ಕೂಡ ಒಂದು ಸ್ಕ್ರೀನ್ ಇದೆ. ಮೇಲೆ ಪ್ಯಾನ್ರಾಮಿಕ್ ಸನ್ರೂಫ್, ಮೂನ್ ರೂಫ್ ಮತ್ತು ಸನ್ರೂಫ್ 2. ಆಮ್ರೆಸ್ಟ್ ಓಪನ್ ಮಾಡಿ ನೋಡೋಣ. ವುಡನ್ ಫಿನಿಶ್ನಲ್ಲಿ ಸೈಡಲ್ಲಿ ನೋಡ್ಬೋದು. ಜೊತೆಗೆ ಇಲ್ಲಿ ಒಂದು ಟ್ಯಾಬ್ಲೆಟಿಂದ ಬರುತ್ತೆ ಸ್ಕ್ರೀನ್. ಇಲ್ಲಿ ಮೇಯ್ನಾಗಿ ನಮ್ಮ ಗಾಡಿಯ ಸೀಟ್ ಅಡ್ಜಸ್ಟ್ಮೆಂಟ್, ಸೀಟ್ ವೆಂಟಿಲೇಷನ್, ಸೀಟ್ ಹೀಟಿಂಗ್ ಮತ್ತು ಮಸಾಜಿಂಗ್ ಸೀಟ್ ಎಲ್ಲ ಕಂಟ್ರೋಲ್ ಮಾಡ್ಬೋದು ಇದರಲ್ಲಿ. ಇದು ನೋಡ್ತಾ ಇದ್ದೀರಾ, ಟೆಂಪ್ರೇಚರ್ ಕಂಟ್ರೋಲ್. ಲೈಟ್ಸಿನ ಕಂಟ್ರೋಲ್ ಮಾಡ್ಬೋದು, ಆ್ಯಂಬಿಯಂಟ್ ಲೈಟ್ ಮತ್ತು ಕ್ಯಾಬಿನ್ ಲೈಟಿಂದು. ಆ್ಯಂಬಿಯಂಟ್ ಲೈಟ್ನ ಬ್ರೈಟ್ನೆಸ್ ಕೂಡ ಜಾಸ್ತಿ ಆಗಿದೆ. ಇಲ್ಲಿ ನೋಡಿ, ಸ್ಟ್ರಿಪ್ ಕಾಣ್ಬೋದು ನಿಮಗೆ ಬ್ಲೂ ಅಲ್ಲಿ. ಮತ್ತು ಡೋರ್ ಹಾಕಿ ನೋಡೋಣ. ಇಲ್ಲಿ ಬ್ಲೈಂಡ್ಸ್ ಕೂಡ ಕಂಟ್ರೋಲ್ ಮಾಡ್ಬೋದು. ಸ್ಕ್ರೀನ್ ಇಲ್ಲಿ ರೈಟ್ ಸೈಡಿನ ಬ್ಲೈಂಡ್ ಇದೆ ನೋಡ್ಬೋದು ನೀವು. ಇಲ್ಲಿ ಬ್ಲೈಂಡ್ಸ್ ಮೇಲೆ ಹೋಗ್ತಾ ಇದೆ. ಇದೇ ಬಟನ್ ಪ್ರೆಸ್ ಮಾಡೋದ್ರಿಂದ ಬ್ಲೈಂಡ್ಸ್ ಕೆಳಗೆ ಕೂಡ ಮಾಡ್ಬೋದು. ಸೇಮ್ ಹೀಗೆ ಲೆಫ್ಟ್ ಸೈಡ್, ರೈಟ್ ಸೈಡ್ ಮತ್ತು ರಿಯರ್ ಅಂದರೆ ಹಿಂದಿನ ಕರ್ಟನ್ ಕೂಡ ನಾವು ಕಂಟ್ರೋಲ್ ಮಾಡ್ಬೋದು ಇದರಲ್ಲೇ. ಇಲ್ಲಿ ನೋಡ್ಬೋದು ನೀವು, ಲೆಫ್ಟ್ ಸೈಡಿನ ಕರ್ಟನ್ ಈಗ ಕ್ಲೋಸ್ ಮತ್ತು ಓಪನ್ ಮಾಡಲಿಕ್ಕೆ ಈ ಬಟನ್ ಪ್ರೆಸ್ ಮಾಡಿದ್ದೀವಿ. ನೋಡ್ಬೋದು ಈಗ ಸನ್ ಬ್ಲೈಂಡ್ ಕರ್ಟನ್ ಮೇಲೆ ಹೋಗ್ತಾ ಇದೆ. ಹಾಗೆ ಅದೇ ಬಟನ್ ಪ್ರೆಸ್ ಮಾಡೋದ್ರಿಂದ ಕೆಳಗೆ ಕೂಡ ಬರುತ್ತೆ ಹೀಗೆ. ಇಲ್ಲಿ ಸನ್ರೂಫಿನ್ ಕೂಡ ಕಂಟ್ರೋಲ್ ಮಾಡ್ಬೋದು ಇಲ್ಲ ನೀವು ಬ್ಯಾಕ್ ಸೀಟಿಂದನೇ. ಹಾಗೆ ರಿಯರ್ ವಿಂಡೋ ಸನ್ಶೀಟ್ ನೋಡ್ಬೋದು ನೀವೀಗ ಕ್ಲೋಸ್ ಆಯಿತು. ಈಗ ಲೆಫ್ಟ್ ಸೈಡಿಂದು ಇಲ್ಲಿ ಆ್ಯನಿಮೇಷನ್ ಕೂಡ ಬಂದೆ. ಒನ್ ಟಚ್ ಸಿಸ್ಟಮಿಂದ ಈ ಟ್ಯಾಬ್ಲೆಟ್ ಇರೋದು ಸಣ್ಣದು ಅನ್ಲಾಕ್ ಆಗುತ್ತೆ. ಈಗ ನೋಡ್ಬೋದು ನೀವು ಹೀಗೆ. ಈಗ ಕೈಯಲ್ಲಿ ಇಟ್ಕೊಂಡೆ ನೀವು ಇದನ್ನು ಆಪ್ರೇಟ್ ಮಾಡ್ಬೋದು. ಹಾಗಾದರೆ ಇದಾಯಿತು ಸೆಂಟರ್ ಕಾನ್ಸೋಲ್. ಮತ್ತು ಇಲ್ಲಿ ಕೂಡ ಸ್ವಲ್ಪ ಸ್ಟೋರೇಜ್ ಇದೆ, ಜಾಸ್ತಿ ಏನಲ್ಲ, ಸ್ವಲ್ಪ ಫೋನ್ ಅಥವಾ ಏನಾದರೂ ಸ್ನ್ಯಾಕ್ಸ್ ಇಡಲಿಕ್ಕೆ ಅಷ್ಟೇ. ಆಮ್ರೆಸ್ಟ್, ಹಾಗೆ ಇಲ್ಲಿ ಚಿಲ್ಡ್ ಕಂಪಾರ್ಟ್ಮೆಂಟ್ ಒಳಗಡೆ ಈಗ ಲಾಕ್ ಆಗಿದೆ ಅನ್ಫಾರ್ಚುನೇಟ್ಲಿ. ಇದು ನೋಡ್ತಾ ಇದ್ದಾರೆ ಲೆದರ್ ಸೀಟ್ಸ್, ನಾಪಾ ಲೆದರ್ ಸೀಟ್ಸ್ ಇದು ನೋಡ್ತಾ ಇದ್ದಾರೆ. ಆಡಿ 8ನ ಡ್ಯಾಶ್ ಬೋರ್ಡ್. ಬನ್ನಿ ಮುಂದೋಗಿ ಏನೇನು ಫೀಚರ್ಸ್ ಇದೆ ಅಂತ ನೋಡೋಣ. ಡೋರ್ ಅನ್ಲಾಕ್ ಮಾಡಲಿಕ್ಕೆ ಇಲ್ಲಿ ನಾಬ್, ಮತ್ತು ಇದು ಸಾಫ್ಟ್ ಕ್ಲೋಸಿಂಗ್ ಡೋರ್ಸ್. ಇಲ್ಲಿ ನೋಡಿ, ಡ್ರೈವರ್ ಸೈಡ್ ಡೋರಲ್ಲಿ ಏನಿದೆ ಅಂತ ನೋಡೋಣ. ಸೇಮ್ ಅದೇ ಥರದ ವುಲನ್ ಫಿನಿಷಲ್ಲಿ, ಮತ್ತು ಇಲ್ಲಿ ವುಡನ್ ಆ್ಯಕ್ಸೆಂಟ್ ಗ್ಲಾಸಿ ಫಿನಿಶ್. ಇಲ್ಲಿ ಮೆಮೊರಿ ಫಂಕ್ಷನ್ ಸೀಟ್ಸ್ ಇದೆ, 1 ಮತ್ತು 2 ಅಷ್ಟೇ. ಮತ್ತು ಇಲ್ಲಿ ವಾರ್ ವಿ ಎಮ್ ಎಲ್ಲ ಮತ್ತು ಕಂಟ್ರೋಲ್ಸ್ ಇದೆ, ಪವರ್ ವಿಂಡೋ ಕಂಟ್ರೋಲ್ಸ್.
ಇಲ್ಲಿ ಡೋರ್ ಬಿನ್ ಮತ್ತು ಸ್ವಲ್ಪ ಸ್ಟೋರೇಜ್, ಬೂಟ್ಲೆಟ್, 23 ಸ್ಪೀಕರ್ಸಿಂದ ಮ್ಯೂಸಿಕ್ ಸಿಸ್ಟಮ್ ಬರುತ್ತೆ ಪ್ರೀಮಿಯಮ್. ಹಾಗೆ ಇದು ಡ್ರೈವರ್ ಸೈಡ್ನ ವ್ಯೂ ಪಾಯಿಂಟ್. ಹಾಗೆ ಇಲ್ಲಿ ನೋಡ್ಬೋದು 12 ಅಡ್ಜಸ್ಟಬಲ್ ಸೀಟ್ ಜೊತೆಗೆ ಬರುತ್ತೆ. ಮೇಲಿನ ಹೆಡ್ರೆಸ್ಟ್ ಕೂಡ ಟಿಲ್ಟ್ ಮತ್ತು ಮುಂದೆ ಹಿಂದೆ ಎಲ್ಲ ಮಾಡ್ಬೋದು. ಇಲ್ಲಿ ನೋಡಿ ಸೀಟ್ ಹಿಂದೆ ಹೋಗ್ತಾ ಇದೆ. ಬನ್ನಿ ಒಳಗೆ ಕೂತ್ಕೊಂಡು ನೋಡೋಣ. ಇಲ್ಲಿ ಹಿಂದೆ AC ಆನ್ ಇದೆ. ಆಲ್ರೈಟ್, ಇದು ನೋಡ್ತಾ ಇದ್ದೀರಾ ಲೆದರ್ ಆ್ಯಪ್ ಸ್ಟೀರಿಂಗ್ ವೀಲ್, ಆಡಿ A8ನದು. ತುಂಬ ಪ್ರೀಮಿಯಂ ಲಕ್ಸುರಿ ಕಾರ್ ಇದು. ಆಡಿ ಅವರ ತುಂಬ ಹೈ ಕ್ಯಾಟಗರಿ, ಹೈ ಎಂಡ್ ಮಾಡೆಲ್ ಅಂತಲೇ ಹೇಳ್ಬೋದು. ಇಲ್ಲಿಂದ ಗ್ಲಾಸಿ ಫಿನಿಶ್. ಇಲ್ಲಿ ಹೆಡ್ಲೈಟಿನ ಕಂಟ್ರೋಲ್ಸ್ ಮತ್ತು ಇಲ್ಲಿ ಮೇಲೆ ಹ್ಯಾಪ್ಟಿಕ್ ಫೀಡ್ಬ್ಯಾಕ್ ಜೊತೆಗೆ ಬರುತ್ತೆ AC ಏರ್ ಫ್ಲೋ. ಇದು ನೋಡ್ತಾ ಇದ್ದಾರೆ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್. ಇದು ಟಾಗಲ್ ಇಲ್ಲಿದೆ ಆಪ್ರೇಟ್ ಮಾಡಲಿಕ್ಕೆ. ತುಂಬ ದೊಡ್ಡ ಕೊಟ್ಟಿದ್ದಾರೆ ಲಾಸ್ಟ್ ಮಾಡೆಲ್ಗಿಂತ. ಒಂದು ಇನ್ಫೋಟೈನ್ಮೆಂಟ್ ಸ್ಕ್ರೀನ್ ಎಷ್ಟು ದೊಡ್ಡ ಇರ್ಬೋದು ಅಷ್ಟು ದೊಡ್ಡ ಇದೆ ಇದು. ಮೈಟ್ ಬಿ 7 to 8 ಇಂಚಸ್ವರೆಗೆ ಇರ್ಬೋದು ಇದು. ಇಲ್ಲಿ ಶಾರ್ಟ್ ಟರ್ಮ್ ಮೆಮೊರಿ, ಫ್ಯೂಯಲ್ ಗೇಜ್, ಡೇಟ್ ಆ್ಯಂಡ್ ಕನ್ಸಂಪ್ಷನ್, ಡೇಟ್ ಇದೆ ಮತ್ತು ಕೆಳಗೆ ಬೇರೆ ಎಲ್ಲ ಕಂಟ್ರೋಲ್ಸ್. ಇಲ್ಲಿ ಹೆಡ್ಸಪ್ ಡಿಸ್ಪ್ಲೇ ಕೂಡ ನೋಡ್ಬೋದು ನೀವು ಇಲ್ಲಿ. ಹಾಗೆ ಇಲ್ಲಿ ಪ್ಯಾಡಲ್ ಶಿಫ್ಟರ್ಸ್, ವೈಪರ್ ಮತ್ತು ಹೆಡ್ಲೈಟಿನ ಕಂಟ್ರೋಲ್ಸ್. ಇಲ್ಲಿ ಸ್ಪೀಡ್ ಡಿಸ್ಟೆನ್ಸ್ ರೆಕಾರ್ಡಿಂಗ್. ಹಾಗೆ ಇಲ್ಲಿ ನೋಡ್ತಾ ಇದ್ದಾರೆ ಸೆಂಟರ್ ಕಾನ್ಸೋಲ್ನ ಲುಕ್. ಇದು 10.1 ಇಂಚಸ್ಸಿನ ಡಯಾಗ್ನಲ್ ಸ್ಕ್ರೀನ್. ತುಂಬ ಒಳ್ಳೆ ಫೀಡ್ಬ್ಯಾಕ್ ಕೊಡುತ್ತೆ ಸ್ಕ್ರೀನಲ್ಲಿ. ಟ್ಯಾಪ್ಟಿಕ್ ಫೀಡ್ಬ್ಯಾಕ್ ಕೂಡ ಇದೆ, ಅಂದರೆ ವೈಬ್ರೇಷನ್. ನೀವು ಯಾವ ಪ್ರೆಷರಲ್ಲಿ ಪ್ರೆಸ್ ಮಾಡ್ತೀರೋ ಆ ವೈಬ್ರೇಷನ್ ಮೇಲೆ ನಿಮಗೆ ಫೀಡ್ಬ್ಯಾಕ್ ಕೊಡುತ್ತೆ. ಕಾರಿನ ಎಫಿಷಿಯನ್ಸಿ, ಕಂಫರ್ಟ್, ಆಟೋ ಮೋಡ್, ಡೈನಾಮಿಕ್ ಮತ್ತು ಇಂಡಿವಿಜುವಲ್ ಸಿಸ್ಟಮ್ ಮೋಡ್ಸ್ ಕೂಡ ಇದೆ ಇದರಲ್ಲೇ. ರೇಡಿಯೋ, ಮೀಡಿಯಾ, ಟೆಲಿಫೋನ್, ನೇವಿಗೇಷನ್ ಎಲ್ಲ ನೋಡ್ಬೋದು ನೀವಿಲ್ಲಿ. ಡಿಸ್ಪ್ಲೇ ಆ್ಯಂಡ್ ಬ್ರೈಟ್ನೆಸ್. ಸಿಸ್ಟಮ್ ಮೇಂಟೆನೆನ್ಸ್, ಯೂಸರ್ ಮ್ಯಾನ್ಯುವಲ್, ಕನೆಕ್ಟೆಡ್ ಡಿವೈಸಸ್ ಅಂದರೆ ಫೋನ್ ಕನೆಕ್ಟೆಡ್, ಮತ್ತು ಸೌಂಡಿಂದೆಲ್ಲ ಸಿಸ್ಟಮ್ ಕೂಡ ಸೆಟ್ಟಿಂಗ್ಸ್ ಇದೆ ಇದರಲ್ಲಿ. ಇಲ್ಲಿ ಹೆಲ್ಪ್, ಮ್ಯೂಸಿಕಲ್ಲಿ ಬ್ಲೂಟೂತ್, SD ಕಾರ್ಡ್, ಮೀಡಿಯಾ ಮತ್ತು ಇದು ನೇವಿಗೇಷನ್ ನೋಡ್ಬೋದು ನೀವು. ಹಾಗೆ ಇದು ಕ್ಲೈಮೇಟ್ ಕಂಟ್ರೋಲ್ ಝೋನಿಂಗ್ ಅಂತಲೇ ಹೊಸದು ಒಂದು ಸ್ಕ್ರೀನ್. ಇದರಲ್ಲಿ ಪ್ರತಿಯೊಂದು ಕೂಡ ಕ್ಲೈಮೇಟ್ ಕಂಟ್ರೋಲಿಗೆ ಡಿಪೆಂಡ್ ಆಗಿರೋದು. ನಿಮಗೆ ಇನ್ಫೋಟೈನ್ಮೆಂಟ್, ನೇವಿಗೇಷನ್ ಎಲ್ಲ ಇದರಲ್ಲಿ ಬರೋದಿಲ್ಲ. ಇಲ್ಲಿ AC, ಏರ್ ಫ್ಲೋ, ಬ್ಲೋವರ್ ಸ್ಪೀಡ್. ಹಾಗೆ ಕಾರಲ್ಲಿ 4 ಝೋನ್ ಕ್ಲೈಮೇಟ್ ಕಂಟ್ರೋಲ್ ಝೋನ್ ಬರುತ್ತೆ, ಹಿಂದೆ 2 ಮತ್ತು ಮುಂದೆ ಕೂಡ 2. ಇಲ್ಲಿ ನೋಡ್ಬೋದು AC ಯಾವ ಡೈರೆಕ್ಷನಲ್ಲಿ ಮೂವ್ ಆಗಬೇಕಂತ ಕೂಡ ನಾವು ಸೆಲೆಕ್ಟ್ ಮಾಡ್ಬೋದು, ಮೇಲೆ, ಕೆಳಗೆ ಮತ್ತು ಮಿಡಲಲ್ಲಿ. ಇಲ್ಲಿ ಬ್ಲೋವರ್ ಸ್ಪೀಡ್. ಈಗ AC ಟೆಂಪ್ರೇಚರ್ ಕಡಿಮೆ ಮತ್ತು ಜಾಸ್ತಿ ಆಗ್ತದೆ ಇಲ್ಲಿ ನೋಡ್ಬೋದು ನೀವು. ಲೆಫ್ಟ್ ಸೈಡಿಗೆ 18 ಇದೆ, ಆ ಸೈಡಲ್ಲಿ ಆಟೋಮೆಟಿಕ್ ಇದೆ. ಮತ್ತು ಇಲ್ಲಿ ಮಸಾಜಿಂಗ್ ಸೀಟ್ಸ್. ಇಂಟೆನ್ಸಿಟಿ ತುಂಬ ಒಳ್ಳೆಯದಿದೆ ಮಸಾಜಿಂಗ್ ಸೀಟ್ಸ್. 7 ಡಿಫ್ರೆಂಟ್ ಆಪ್ಷನಲ್ ಬರುತ್ತೆ. ಇಲ್ಲಿ ಮಧ್ಯೆ ಹ್ಯಾಜಾರ್ಡ್ ಲೈಟ್, ಟ್ರ್ಯಾಕ್ಷನ್ ಕಂಟ್ರೋಲ್ ಆಫ್ ಬಟನ್, ಮತ್ತು ಇಲ್ಲಿ ಎಂಜಿನ್ ಸ್ಟಾರ್ಟ್ ಸ್ಟಾಪ್ ಬಟನ್, ವಾಲ್ಯೂಮ್ ರಾಕರ್. ಹಾಗೆ ಇಲ್ಲಿ ನೋಡ್ತಾ ಇದ್ದೀರಾ ಆಡಿ A8ನ 8 ಸ್ಪೀಡ್ ಟ್ರಿಪ್ಟ್ರಾನಿಕ್ ಟ್ರಾನ್ಸ್ಮಿಷನ್. ಪಾರ್ಕಿಂಗ್ ಕ್ಲಚ್ ಕೂಡ ಇದರಲ್ಲಿ ಬಟನ್ ಇದೆ, ಇಲ್ಲಿ ನೋಡ್ಬೋದು ನೀವು. ಮತ್ತು ಇಲ್ಲಿ 2 ಕಂಪಾರ್ಟ್ಮೆಂಟ್ ಕಪ್ ಹೋಲ್ಡರಿಗೆ. ಇದು ಆಸ್ಟ್ರೇ. ಇದರಲ್ಲೂ ಕೂಡ ಆಂಬಿಯೆಂಟ್ ಲೈಟ್ ಇದೆ, ಸ್ಟ್ರಿಪ್ಪಿನ ನೋಡ್ಬೋದು ನೀವು. ತುಂಬ ಒಳ್ಳೆ ಡೀಟೇಲಿಂಗ್ ಕೊಟ್ಟಿದ್ದಾರೆ. ಮತ್ತು ಇಲ್ಲಿ ಡ್ಯೂಯಲ್ ವೇ ಓಪನ್ ಆಗು ಕಂಪಾರ್ಟ್ಮೆಂಟ್ ಕೆಳಗೆ. ಇಲ್ಲಿ ಕೂಡ ಸ್ವಲ್ಪ ಸ್ಟೋರೇಜ್ ಇದೆ, ಜಾಸ್ತಿ ಡೀಪ್ ಏನೂ ಅಲ್ಲ.
ಇಲ್ಲಿ 2 USB ಸಾಕೆಟ್, SD ಕಾರ್ಡ್ ಮತ್ತು ಸಿಮ್ ಸ್ಲಾಟ್. ಇದು ಒಂದು ಪ್ಯಾಸೆಂಜರ್ ಸೈಡ್ ಮತ್ತು ಒಂದು ಡ್ರೈವರ್ ಸೈಡ್ ಓಪನ್ ಮಾಡೋದು. ಹಾಗೆ ಇಲ್ಲಿ ನೋಡ್ತಾ ಇದ್ದಾರೆ ಲೆದರ್ ಸೀಟ್, ಮಸಾಜಿಂಗ್ ಫಂಕ್ಷನ್ ಜೊತೆಗೆ 7 ಡಿಫ್ರೆಂಟ್ ಮಸಾಜಿಂಗ್ ಫಂಕ್ಷನ್, ಲಂಬಾ ಸಪೋರ್ಟ್, ಹೈ ಇಂಟೆನ್ಸಿಟಿ, ಲೋ ಇಂಟೆನ್ಸಿಟಿ ಎಲ್ಲ ಮಸಾಜ್ ಬರುತ್ತೆ. ಇಲ್ಲಿ ಕೂಡ ಒಂದು ಕ್ವಾಟ್ರೋ ಅಂತ ಬ್ಯಾಜಿಂಗ್ ಇದೆ. ಹಾಗೆ ಇಲ್ಲಿ ಗ್ಲೋ ಬಾಕ್ಸ್ ತುಂಬ ಡೀಪ್ ಇದೆ. ಹಾಗೆ ಇಲ್ಲಿ ಆಟೋ ಡಿಮಿಂಗ್ ರಿಯರ್ ವ್ಯೂ ಮಿರರ್, ಮತ್ತು ಇಲ್ಲಿ ರೀಡಿಂಗ್ ಲೈಟ್, ಇಂಡಿವಿಜುವಲ್ ರೀಡಿಂಗ್ ಲೈಟ್ 2 ಸೈಡಿಂದು. ಇದರಲ್ಲೂ ಗ್ಲಾಸಿ ಫಿನಿಶ್. ಹಾಗೆ ಇಲ್ಲಿ ನೋಡ್ತಾ ಇದ್ದಾರೆ ಸನ್ ರೂಫ್. ಫ್ರಂಟ್ನಲ್ಲಿ ಒಂದು ಮತ್ತು ಬ್ಯಾಕಲ್ಲಿ ಸನ್ ರೂಫ್, ಮೂನ್ ರೂಫ್ 2 ಕೂಡ. ಕ್ಯಾಬಿನ್ ಲೈಟಿನ ಬಟನ್ ಇಲ್ಲಿ ಮೇಲೆ ಇದು. ಹಾಗೆ ಇಲ್ಲೂ ಕೂಡ ಆ್ಯಂಬಿಯಂಟ್ ಲೈಟಿಂಗ್ ಸ್ಟ್ರಿಪ್ ನೋಡ್ಬೋದು ನೀವು. ಮತ್ತು ಇಲ್ಲಿ ಕೆಳಗೆ ಕೂಡ ಇಲ್ಲಿ ಇದೆ, ಇದು ಅಕ್ರಾಸ್ ದ ಕ್ಯಾಬಿನ್ ಇಲ್ಲಿ, ಮತ್ತು ಇಡೀ ಡ್ಯಾಶ್ಬೋರ್ಡ್ ಮತ್ತು ಹಿಂದೆ ಪ್ಯಾಸೆಂಜರಿಗೂ ಕೂಡ ಅಲ್ಲಿ ಆ್ಯಂಬಿಯಂಟ್ ಲೈಟಿಂಗ್ ಸ್ಟ್ರಿಪ್ ಕೂಡ ಹಾಕಿದ್ದಾರೆ ಇದರಲ್ಲೇ. ಇದಾಯ್ತು ಇಂಟೀರಿಯರ್. ಬನ್ನಿ ಅಂಡರ್ ದ ಹುಡ್ ಓಪನ್ ಮಾಡಿ ನೋಡೋಣ ಎಂಜಿನಲ್ಲಿ ಏನು ಸ್ಪೆಸಿಫಿಕೇಷನ್ಸ್ ಇದೆ ಅಂತ. ಇಲ್ಲಿ ಲಿವರ್, AC ಆನ್ ಇದೆ, ಆಫ್ ಮಾಡ್ಕೊಳ್ಳೋಣ. ಇದು ಆಲ್ರೆಡಿ ಆಫ್ ಆಯ್ತಿದ್ದು. ಇಲ್ಲಿ ಕೂಡ ಸಾಫ್ಟ್ ಕ್ಲೋಸಿಂಗ್ ಡೋರ್ಸ್. ಇಲ್ಲಿ ಒಂದು ಲಾಕ್ ಬರುತ್ತೆ ಓಪನ್ ಮಾಡಲಿಕ್ಕೆ. ಹಾಗೆ ಇದು ನೋಡ್ತಾ ಇದ್ದಾರೆ ಆಡಿ A8ನ 2995cc ಅಂದರೆ 3000 cc V8 TFSI ಕ್ವಾಟ್ರೋ ಇಂಜಿನ್. ಇದು 6 ಸಿಲಿಂಡರ್ ಮತ್ತು 4 ಸಿಲಿಂಡರ್ ಕೂಡ ಆಪ್ಷನ್ ಇದೆ ಆಡಿ A8ನಲ್ಲಿ. ಇದು 6 ಸಿಲಿಂಡರ್. ಇಲ್ಲಿ 3+3 ಸ್ಟ್ರಿಪ್ಸ್ ನೋಡ್ಬೋದು, ಅಂದರೆ 6 ಸಿಲಿಂಡರ್ ಇಂಜಿನ್, ಪೆಟ್ರೋಲ್ ಇಂಜಿನ್. ಇದು ಪ್ರೊಡ್ಯೂಸ್ ಮಾಡುತ್ತೆ 340 ಹಾರ್ಸ್ ಪವರ್ ಮತ್ತು 500 ನ್ಯೂಟನ್ ಮೀಟರ್ಸಷ್ಟು ಟಾರ್ಕ್. ಒಂದು ಸಡನಲ್ಲಿ ತುಂಬ ಒಳ್ಳೆ ಟಾರ್ಕ್ ಅಂತಲೇ ಹೇಳ್ಬೋದು. ಡ್ರೈವಿಂಗ್ ಡೈನಾಮಿಕ್ಸ್ಗೆ ಆಡಿ ಮತ್ತು BMW ತುಂಬ ಫೇಮಸ್. ಹಾಗೆ ಲಕ್ಸುರಿಯಲ್ಲಿ ನೋಡೋದ್ರೆ ಮರ್ಸಿಡಿಸ್ S ಕ್ಲಾಸ್ ತುಂಬ ಒಳ್ಳೆಯದು. ಹಾಗೆ ಮೊದಲೇ ಮಾತಾಡಿದ ಹಾಗೆ 82 ಲೀಟರ್ ಫ್ಯೂಲ್ ಟ್ಯಾಂಕ್ ಬರುತ್ತೆ. ಕ್ಲೋಸ್ ಮಾಡ್ಕೊಳ್ಳೋಣ. ಆ್ಯಾವ್ರೇಜ್ ಕೊಡುತ್ತೆ 16ರಷ್ಟು. ಹಾಗಾದರೆ ಇದಾಯಿತು ಆಡಿ A8Lನ ರಿವ್ಯೂ, ಲಾಂಗೆಸ್ಟ್ ಎಡಿಷನ್. ಆಡಿ A8ಗಿಂತ 13 ಸೆಂಟಿಮೀಟರ್ ಎಕ್ಸ್ಟೆಂಡ್ ಆಗಿರೋದು. ಹಾಗೆ ಇದಾಯಿತು ಆಡಿ A8ನ ರಿವ್ಯೂ. ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಬಟನ್ ಕೂಡ ಒತ್ತಿ, ಇದೇ ಥರ ಅಪ್ಡೇಟ್ಸ್ ಮಿಸ್ ಆಗದೇ ಇರುತ್ತೆ ನಿಮಗೆ. ಹೇಗನ್ನಿಸ್ತು ನಿಮಗೆ ರಿವ್ಯೂ ಕಮೆಂಟ್ ಮಾಡಿ ನಮಗೆ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್. ಡ್ರೈವ್ ಸೇಫ್.